ಯಾವುದೇ ರೈತಪರ ಹೋರಾಟಗಳು ಅಂತ ಬಂದರೆ ಸಾಕು, ಮುಧೋಳ ಮತ್ತು ಜಮಖಂಡಿ ಭಾಗದಲ್ಲಿ ಅದರದ್ದೇ ಆದಂತಹ ಮಹತ್ವ ಇದೆ. ಈ ಹಿಂದೆಯೂ ಕೂಡ ಅದರ ಇತಿಹಾಸ ಗತ್ತು ಗಮ್ಮತ್ತು ಗೊತ್ತೇ ಇದೆ. ಹಾಗಾಗಿ ಇವತ್ತು ಗುರ್ಲಾಪುರದಲ್ಲಿ ನಡೀತಕ್ಕಂಥ ರೈತಪರ ಹೋರಾಟಕ್ಕೆ ಮುಧೋಳ ಭಾಗದ ಸಾಕಷ್ಟು ಸಂಖ್ಯೆಯ ರೈತರು ಕೂಡ, ಅಂದರೆ ಆಲ್ಮೋಸ್ಟ್ ಏನಂತ ಹೇಳಿದ್ರೆ ಅಲ್ಲಿಂದ ಕೂಡ ಇದು ಶುರುವಾಗಿರುವಂಥದ್ದನ್ನೇ ಅಂತಲೇ ಹೇಳ್ಬೋದು. ಈಗ ಮುಧೋಳ ಭಾಗದವರು ಕೂಡ ಇಲ್ಲಿ ರೈತ ಮುಖಂಡರು ಕೂಡ ಈ ಗುರ್ಲಾಪುರಕ್ಕೆ ಆಗಮಿಸಿದ್ದಾರೆ. ಅವ್ರೇನು ಹೇಳ್ತಾರೆ, ಈ ಬೆಂಬಲಕ್ಕೆ ಯಾವ ರೀತಿಯಲ್ಲಿ ಬೆಂಬಲವನ್ನು ಕೊಟ್ಟಿದ್ದಾರೆ ಅಂತ ಕೇಳೋಣ. ನಮಸ್ಕಾರ, ಯಾವ ರೀತಿ ನೀವು ಬೆಂಬಲ ಕೊಡಾಕ್ತೀರಿ ಮುಧೋಳ ಭಾಗದಿಂದ? ಇವತ್ತು ಗುರ್ಲಾಪುರ ಕ್ರಾಸ್ನೊಳಗೆ ನಡೆದಿರ್ತಕ್ಕಂಥ ಹೋರಾಟ 8ನೇ ದಿವಸದ ಹೋರಾಟ. ಇದು ಕಬ್ಬು ಬೆಳೆಗಾರ ಹೋರಾಟ, ಕಬ್ಬು ಅವರ ಬದುಕಿನ ಹೋರಾಟ. ಈ ಬದುಕಿನ ಹೋರಾಟ ಈ ಮುಧೋಳ ಭಾಗದ ಮಂದಿ ಅರ್ಧಕ್ಕಿಂತ ಹೆಚ್ಚು ಮುಧೋಳ ಭಾಗದ ಮಂದಿನ ಜಾಸ್ತಿ ಐತಿ. ಅಲ್ಲಿ ಸಂಗೊಳ್ಳಿ ರಾಯಣ್ಣ ಸರ್ಕಲ್ದಾಗ ಏನು ಪ್ರತಿ ವರ್ಷ ಹೋರಾಟ ನಡೀತಿತ್ತು, ಆ ಹೋರಾಟವನ್ನು ಇಲ್ಲೇ ಶಿಫ್ಟ್ ಆಗೈತಿ ಇವತ್ತು. ಅದಕ್ಕೆ ಒಂದು ಇಲ್ಲಿ ತನಕ ಸರ್ಕಾರ ಕಣ್ ತೆಗೆದು ನೋಡಾಕತ್ತಿಲ್ಲ. ಇವತ್ತು ದಿವಸ ಏನೋ ಕ್ಯಾಬಿನೆಟ್ ಒಳಗೆ ಡಿಸ್ಕಸ್ ನಡೆದತ್ತ ಕಾದು ನೋಡ್ತೇವೆ. ಅಕಸ್ಮಾತ್ ನಮ್ಮ ಪರವಾಗಿ ಅದು ಬರ್ಲಿಕ್ಕಂದ್ರೆ, ನಿರ್ಣಯ ಬರ್ಲಿಕ್ಕಂದ್ರೆ ಇಡೀ ಕರ್ನಾಟಕ, ಉತ್ತರ ಕರ್ನಾಟಕನ ಎಲ್ಲಾನು ಬಂದ್ ಆಗುವಂಥ ಸಂದರ್ಭ ನಾಳಿನ ದಿವಸ ಆಕತಿ. ಅದಕ್ಕೆ ಸರ್ಕಾರ ಏನು ಉತ್ತರ ಕೊಡ್ತೈತಿ ನೋಡ್ಬೇಕು. ಅದಕ್ಕೆ ನಾವು ಬರೇ ರಸ್ತೆ ತಡೆ ಮಾಡೋರು ಅಷ್ಟೇ ಅಲ್ಲ, ಮುಂದೆ ಸಂದರ್ಭ ಬಿದ್ದರೆ ಸರ್ಕಾರನ ಅಳಿಗಾಡಿಸುವಂಥ ನಿಟ್ಟಿನೊಳಗೆ ನಾವು ಇಡೀ ಉತ್ತರ ಕರ್ನಾಟಕ ರೈತರು ಒಂದಾಗಿವಂತಕ್ಕಂಥದ್ದು ಈ ಸಂದೇಶ ಕಳಿಸ್ತಾ ನಾವು. ಈ ಸಲ ರೈತರ ಹೋರಾಟಕ್ಕೆ ಯಾರೆಲ್ಲ ಲಾಯರ್ಸ್ ಆಗಿರ್ಬೋದು, ಶಿಕ್ಷಕರು, ಪ್ರೈವೇಟ್ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಕೂಡ ಬೆಂಬಲ ಕೊಟ್ಟಿದ್ದಾರೆ. ಅದಕ್ಕೇನು ಹೇಳಕ್ಕೆ ಇದು ಇಡೀ ಜನ ಆಂದೋಲನ ಆಗಿ ಪರಿವರ್ತನೆ ಆಗೈತಿ. ಇದಿಷ್ಟೇ ಸರ್ಕಾರದಿಂದ ಭಾಳ ಗಂಭೀರವಾಗಿ ತಗೋಬೇಕಾ. ಕಾರ್ಖಾನೆ ಮತ್ತು ಸರ್ಕಾರ ಏನಾರು ರೈತರ ಜೊತೆ ಇನ್ನು ಮುಂಚೆ ಚೆಲ್ಲಾಟ ಆಡಾಕತ್ತಿದ್ರೆ ಅವ್ರಿಗೆ ಉಳ್ಗಾಲಿಲ್ಲ. ಅವ್ರಿಗೆ ಉಳ್ಗಾಲಿಲ್ಲ ಅಂತೇಳಿ ಹೇಳೋದು ಅಷ್ಟೇ ಅಲ್ಲ, ಇವತ್ತು ನಾವು ವೇಟ್ ಮಾಡ್ತೀವಿ. ನಾಳೆ ದಿನ ಈ ಹತ್ತಿದ ಬೆಂಕಿ ಏನೈತಿಲ್ಲ, ಇದು ಇಡೀ ಉತ್ತರ ಕರ್ನಾಟಕ ತುಂಬ ಎಲ್ಲ ಆಗ್ತೈತಿ. ಆಮೇಲೆ ಈ ಮಂತ್ರಿಗಳು, ಆಮೇಲೆ ಕಾರ್ಖಾನೆ ಮಾಲೀಕರು ಈಗೇನು ಹೇಳಿಕೆ ಕೊಡಾಕತ್ತಿರಲ್ಲ, ಅವ್ರು ಹೇಳಿಕೆ ಕೊಡುವಂಥವ್ರು ನಾಳೆ ಅಡ್ಡಾಡೋದು ಕಠಿಣ ಆಕತಿ. ಏನು ಮಾಡೋರು ನೀವು? ನಾವು ಎಲ್ಲದಕ್ಕೂ ರೆಡಿ ಇದೀವಿ. ನಾವು ಕಬ್ಬಿನಿಗೇನು ಬೆಳೆಸಿದೀವಲ್ಲ, ಆ ಕಬ್ಬು ಕೊಡ್ಬೇಕಂತೇಳಿ ಏನಿಲ್ಲ. ಇವ್ರು ಏನು ಹುಡುಗಾಟಿಕೆ ಮಾಡಕತ್ತಿದ್ದಾರೆ, ಈಗೇನು ತಪ್ಪೆಲ್ಲ ಇದನ್ನ ಹೇಳಿಕೆಗಳು ಕೊಡಕತ್ತಿದ್ದಾರೆ. ಸಕ್ರೆ ಮಂತ್ರಿ ಏನು ರೈತರ ಬಗ್ಗೆ ಎಷ್ಟು ಕಳ್ಕಳಿ ನೀವು ನೋಡಿರಲ್ಲ. ಎಲ್ಲ ಇವೆಲ್ಲ ಮಾಧ್ಯಮದ ಮುಖಾಂತರ ನಾನು ಇಡೀ ಕಬ್ಬು ಬೆಳೆಗಾರರಿಗೆ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ, ನಾಳಿನ ದಿನ ಸರ್ಕಾರಕ್ಕೆ ಇವತ್ತು ಏನಾದರೂ ನನಗೆ ಗೊತ್ತೈತಿ, ಇವ್ರು ಯಾರಿಗೂ ಬೆಂಡ್ ಆಗಂಗಿಲ್ಲ. ಕಾರ್ಖಾನೆ ಮಾಲೀಕರಿಗೆ ನಾವು ಕಬ್ಬು ಕೊಟ್ಟಿದ್ದೀವಿ, ಅದನ್ನು ನಾವು ಹಿಂದೂ ಮಾಡಿ ತೋರಿಸಿದ್ದೀವಿ. ನಾವು ನೇರವಾಗಿ ಕಾರ್ಯಾಚರಣೆ ಕಾರ್ಖಾನೆ ವಿರುದ್ಧ. ನಾವೇನು ಸರ್ಕಾರ ಮತ್ತು ಈ ಅಧಿಕಾರಿಗಳ ಮೇಲೆ ನಾವೇನು ನಮಗೆ ಇಟ್ಕೊಂಡು ಗೊತ್ತಿಲ್ಲ. ನಾವು ಕಬ್ಬು ಕೊಟ್ಟಿದ್ದೀವ, ಬಿಲ್ ಹೆಂಗೆ ವಸೂಲಿ ಮಾಡ್ಕೋಬೇಕು ಅನ್ನೋದು ನಮ್ಗೆ ಗೊತ್ತೈತಿ. ಮಾಡ್ಕೊಂಡಿದ್ದೀವಿ ನಾವು ಹಿಂಗೆ ಮಾಡ್ಕೊಂಡಿವಲ್ಲ. ಈಗ ನಾಳಿನ ದಿನ ನಾವು ವೇಟ್ ಮಾಡ್ತೀವಿ. ನ್ಯಾಷನಲ್ ಹೈವೇ ಬಂದ್ ಮಾಡ್ತಾವೆ. ಆಮೇಲೆ ಏನೈತಲ್ಲ, ರಾಜ್ಯದ ಎಲ್ಲ ಮುಖಂಡರು ಬರ್ತಾರೆ. ಮುಂದೆ ಏನೈತಿ ದೊಡ್ಡ ಪ್ರಮಾಣದ ಮೆಸೇಜ್ ಏನೈತಲ್ಲ, ಕೇಂದ್ರ ಮತ್ತು ರಾಜ್ಯ ಇವತ್ತು ಏನೇನು ಇಲ್ಲಿ ಬಂದೆಲ್ಲ ಶಾಸಕರು ಮಂತ್ರಿಗಳು ಮಾತು ಕೊಟ್ಟು ಹೋಗಿದಾರಲ್ಲ, ತಮ್ಮ ಮಾತನ್ನು ಉಳಿಸ್ಕೊಳ್ಳುವಂಥ ಕೆಲಸ ಮಾಡಬೇಕು, ಮಾಡ್ತಾರೆ ಅನ್ನೋಂಥ ಭರವಸೆ ಐತಿ. ಅಕಸ್ಮಾತ್ ಆಗಲಿಲ್ಲ ಅಂತೇಳಿ ನಾಳಿನ ದಿನ ದೊಡ್ಡ ಪ್ರಮಾಣದೊಳಗೆ ಇದು ದಂಗೆ ಹೇಳ್ತೈತಿ ಜನ. ಈ ಸಲ ಏನಂದ್ರೆ ವಿಭಿನ್ನವಾಗಿ ಕಲಾವಿದರು, ಎಷ್ಟು ಜನ ಉತ್ತರ ಕರ್ನಾಟಕದ ಕಲಾವಿದರು ಕೂಡ ಬಂದು ಭೇಟಿ ಕೊಟ್ಟರು. ವಿದ್ಯಾರ್ಥಿ ಶಕ್ತಿ, ರೈತ ಶಕ್ತಿಗೆ ಒಂದು ಬೆಂಬಲವನ್ನು ಕೊಟ್ಟಿದ್ದಾರೆ ಸಾಕಷ್ಟು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು. ಇವತ್ತು ಇಡೀ ಕರ್ನಾಟಕ, ಉತ್ತರ ಕರ್ನಾಟಕದಾಗ ಮಠಾಧೀಶರು ಎಲ್ಲರೂ ಸಪೋರ್ಟ್ ಕೊಟ್ಟಿದ್ದಾರೆ, ಮತ್ತು ಕಲಾವಿದರು ಸಪೋರ್ಟ್ ಕೊಟ್ಟಿದ್ದಾರೆ, ವಿದ್ಯಾರ್ಥಿಗಳನ್ನು ಬಂದಿದ್ದಾರೆ. ಇವರೆಲ್ಲನೂ ಇರ್ತಕ್ಕಂಥವ್ರು ಉಣ್ಣುವಂಥದ್ದು ರೈತ ಬೆಳೆದಂಥ ಅನ್ನ ಉಣ್ತಾರಂತ ಎಲ್ಲರೂ ಸಪೋರ್ಟ್ ಕೊಟ್ಟಿದ್ದಾರೆ. ಈ ರಾಜಕಾರಣಿಗಳು ಏನು ತಿಂತಾರೆ ಅನ್ನೋದು ನಮಗೆ ಭರವಸೆ ಇಲ್ಲ ಆಗೈತಿ ಇವತ್ತಿನ ದಿವಸ. ಯಾಕಂದ್ರೆ ಇವತ್ತಿನ ದಿವಸ ರೈತ ಎದ್ದರೆ ಇವ್ರು ಏನಕ್ಕಾರ ಅಂತಕ್ಕಂಥದ್ದು ಮುಂದಿನ ದಿನಮಾನವಾಗಿ ತಿಳಿಸ್ತೇವೆ. ಸಂದರ್ಭ ಬಿದ್ದರೆ ಇವ್ರು ಮನೆ ಬಿಟ್ಟು ಹೊರಗೂ ಬರಲಾರಂಥ ಪರಿಸ್ಥಿತಿ ಬರ್ತದೆ ಅಂತಕ್ಕಂಥದ್ದು ಎಚ್ಚರಿಕೆ ಕೊಡ್ತಾನೆ. ಸೊ ಒಟ್ಟಿನಲ್ಲಿ ನಾವು ನಮ್ಮ ಪಟ್ಟನ್ನು ಬಿಡುವುದಿಲ್ಲ. ಎಲ್ಲರೂ ಕೂಡ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ನೀಡಿದ್ದಾರೆ. ಮುಧೋಳ ಭಾಗದಲ್ಲಿ ಹಚ್ಚಿದಂತಹ ಕಿಚ್ಚು ಇವತ್ತು ಇಡೀ ಉತ್ತರ ಕರ್ನಾಟಕ ಅಷ್ಟೇ ಅಲ್ಲ, ಅಖಂಡ ಕರ್ನಾಟಕದ ತುಂಬ ಹರಡಿದೆ. ರಾಜ್ಯ ಅಲ್ಲ ಅಷ್ಟೇ ಅಲ್ಲ, ರಾಷ್ಟ್ರವೇ ತಿರುಗಿ ನೋಡುವಂಥ ಈ ಒಂದು ಪ್ರತಿಭಟನೆ ನಡೀತದೆ. ಯಾವುದೇ ಕಾರಣಕ್ಕೂ ನಾವು ಈ ಪಟ್ಟನ್ನು ಬಿಡೋದಿಲ್ಲ ಅಂತ ಹೇಳಿ ರೈತ ಮುಖಂಡರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಜ್ವಲ್ ಜೊತೆ ಮಹಾಂತೇಶ್ ಹಿರೇಮಠ, ರನ್ ಟಿವಿ ನ್ಯೂಸ್, ಗುರ್ಲಾಪುರ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.